ನಮಸ್ಕಾರ ಎಲ್ಲರಿಗೂ. ಅವರು ಅಶೋಕ್ ಪೂಜಾರಿ ಅವರು ನಮ್ಮಲ್ಲಿ ಫಸ್ಟ್ ಬಂದದಂತೆ ಗೊತ್ತಿಲ್ಲ ಅವರಿಗೆ. ಕುಂದಾಪುರದಲ್ಲಿ ಹಿಂಗೆ ಅಂತ ಒಂದು ಉಂಟಂದರೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಆದರೆ ಒಳಗೆ ಬಂದ ಮೇಲೆ ಗೊತ್ತಾಗೋದು ನಮ್ಮದು ಎಂಥದೇ ಇರಲಿ, ನಾವು ನೋಡಿದರೆ ಮಾತ್ರ ಅದು ಗೊತ್ತಾಗೋದು. ಅವರದ್ದು ಹುಟ್ಟದ ಹಬ್ಬದ ಫಸ್ಟ್ ಅವರಿಗೆ ಶುಭಾಶಯ ಹೇಳ್ತೇನೆ. ಅವರಿಗೆ ದೇವರು ಒಳ್ಳೆ ಆಯುಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ ಅವರ ಕೈಯಿಂದ ಅಂತ ನಾನು ದೇವರಲ್ಲಿ ಬೇಡ್ಕೊಂಡು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ದೇವರು ಒಳ್ಳೇದು ಮಾಡಲಿ. ನಮ್ಮ ಕೈಯಲ್ಲಿ ಅಂತ ಇಲ್ಲ, ನಾವು ಎಲ್ಲರೂ ಸೇವೆ ಮಾಡೋ ಒಂದು ಸಣ್ಣ ಸೇವೆ ಅಷ್ಟೇ ನಮ್ಮದು. ನೀವು ಎಲ್ಲರೂ ಬಂದು ಇಲ್ಲಿ ನಮ್ಮನ್ನು ನೆನಪು ಮಾಡಿ ನಮ್ಮ ಏಜಿನವರನ್ನು ನೋಡಲಿಕ್ಕೆ ಬಂದದಕ್ಕೂ ನಮಗೆ ತುಂಬ ಸಂತೋಷ. ಅವರು ಎಲ್ಲ ಊಟ ಕೊಟ್ಟಿದ್ದಾರೆ, ಹಣ್ಣು ಕೊಟ್ಟಿದ್ದಾರೆ, ಮತ್ತು ಅವರದ್ದು ಬರ್ತ್ಡೇನ ಇಲ್ಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರಾದಂಥ ಹಿತೈಷಿಗಳಾದಂಥ ಅಶೋಕ್ ಪೂಜಾರಿ ಬಿಜಾಡಿ ಅವರು ಮಾಡೋ ಸೇವಾ ಕಾರ್ಯದಲ್ಲೆಲ್ಲ ಅವ್ರ ಹಿಂದೆ ನಾವು ಓಡಾಡ್ತೀವಿ. ಆದರೆ ತುಂಬ ವಿಶೇಷವಾದ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಇವತ್ತು ಅವ್ರು ಹುಟ್ಟಿದ ದಿನ. ನಾವಿವತ್ತು ಚೈತನ್ಯ ವೃದ್ಧಾಶ್ರಮಕ್ಕೆ ಬಂದಿದ್ದೇವೆ. ಇಲ್ಲಿ ವೃದ್ಧರೊಂದಿಗೆ ಹಿರಿಯರೊಂದಿಗೆ ಕೂತು ಅವರೊಂದಿಗೆ ನಾವು ಏನು ಇವರು ಹುಟ್ಟುಹಬ್ಬನ ಆಚರಿಸಿದ್ದೇವೆ. ತುಂಬ ಮನಸ್ಸಿಗೆ ಹತ್ತಿರ ಆಯಿತು. ಅಶೋಕ್ ಪೂಜಾರಿ ಅವರು ಯಾವಾಗಲೂ ಸಮಾಜ ಸೇವೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು, ಇಂಥ ಎಲ್ಲ ಕೆಲಸಗಳಲ್ಲಿ ಮುಂಚೂಣಿಯಲ್ಲೇ ಇರ್ತಾರೆ. ಅದರ ಇನ್ನೊಂದು ಭಾಗವಾಗಿ ಇಲ್ಲಿ ಬಂದಿದ್ದು ಅವರಿಗೂ ಸಹ ಮನಸ್ಸಿಗೆ ತುಂಬ ಖುಷಿಯಾಯಿತು. ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡೋಣ, ಇಂಥ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ಭೇಟಿ ಕೊಡೋಣ, ಅಲ್ಲಿ ಅಗತ್ಯ. ಇವತ್ತು ನನ್ನ ಹುಟ್ಟಿದಬ್ಬ ದಿನ. ನನ್ನೆಲ್ಲ ಸ್ನೇಹಿತರು ಬೆಳಗ್ಗೆಯಿಂದ ಶುಭವನ್ನು ಹಾರೈಸ್ತಿದ್ರು. ಆ ಸಂದರ್ಭದಲ್ಲಿ ನನ್ನೊಬ್ಬ ಸ್ನೇಹಿತರು ಹೇಳಿದರು, ಅಶೋಕಣ್ಣ, ನಾವೇನೇನೋ ಖರ್ಚು ಮಾಡ್ತಾಯಿದ್ದೀವಿ, ಅಲ್ಲಿ ಚೈತನ್ಯ ವೃದ್ಧಾಶ್ರಮ ಇದೆ, ಅಲ್ಲಿ ಒಂದು ಸತಿ ಹೋಗಿ ಬರೋಣ ಅಂತ ಹೇಳಿದ್ರು. ನಾನು ಹೇಳಿದೆ, ಹಾಗೆ ಹೋಗೋದು ಬೇಡ, ಅವರಿಗೆ ಸಿಹಿ ತಿಂಡಿಯನ್ನು ತಗೊಂಡು ಹೋಗುವ ಅಂಥೇಳಿ ಅಲ್ಲೇ ಬರ್ತ್ಡೇನ ಆಚರಿಸುವ ಅಂತ ಹೇಳಿದರು. ಅದೇ ಪ್ರಯುಕ್ತ ನಾವು ನಮ್ಮ ಸಮಾಜದ ಯುವಕ ಮಂಡಲ ಅಧ್ಯಕ್ಷರು ಎಲ್ಲ ನಮ್ಮ ಸ್ನೇಹಿತರು, ಹಿರಿಯರು, ಗಂಗಣ್ಣ ಇದ್ದಾರೆ, ಸುರೇಶ್, ಎಲ್ಲರೂ ಸೇರಿ ಇವತ್ತು ಇಲ್ಲಿಗೆ ಬಂದಿದ್ವಿ. ನನಗೆ ಬಂದ ಮೇಲೆ ಗೊತ್ತಾಗಿದ್ದು ಏನಂತ ಹೇಳಿದರೆ, ಇಲ್ಲಿ ಎಲ್ಲ ತಂದೆ ತಾಯಿಗಳನ್ನು ಅವರ ತಂದೆ ತಾಯಿಗಳಂತ ಪ್ರೀತಿ ಮಾಡ್ತಾ ಇದ್ದಾರೆ. ಅದು ನಂಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ನಾನು ಕೆಲವು ಮಕ್ಕಳಿಗೆ ಹೇಳೋದಂತ, ಎಷ್ಟೇ ಕಷ್ಟ ಇರ್ಬೋದು, ನೀವು ಯಾವುದೇ ಜಾಬಲ್ಲಿ ಇರ್ಬೋದು, ಬೇರೆ ಏನಾದರೂ ಇರ್ಬೋದು, ಆ ಹುಟ್ಟಿಸಿದ ತಂದೆ ತಾಯಿಗಳನ್ನ ಮರಿಬಾರ್ದು. ನಿಮ್ಗೆ ಎಷ್ಟೇ ಕಷ್ಟ ಇದ್ದರೂ ನೀವು ಮನೇಲಿ ಸಾಕಿದ್ರೆ ಎಷ್ಟು ಸಂತೋಷ ಆಗುತ್ತೆ ಆ ಹಿರಿಯ ಜೀವಿಗಳಿಗೆ. ಅದು ನಂಗೊಂದು ಎಲ್ಲೋ ಕಡೆ ನೋವಾಗಿದೆ. ಆದರೆ ಆ ಮಕ್ಕಳಿಲ್ಲದ ನೋವನ್ನು ಈ ಚೈತನ್ಯ ಸಂಸ್ಥೆಯವರು ಅವರಿಗೆ ಮಕ್ಕಳ ಪ್ರೀತಿಗಳನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಅವರಿಗೆ ನಾವು ಒಂದು ದಿವಸ ಊಟ ಕೊಡೋದು, ಸಿಹಿ ಕೊಡೋದು ಮುಖ್ಯ ಅಲ್ಲ, ಆ ಪ್ರೀತಿ ಇರ್ತದಲ್ಲ ಅದನ್ನು ಕೊಟ್ಟಿದ್ದಾರೆ ಇವರು ಚೈತನ್ಯ ಸಂಸ್ಥೆಯವರು. ಮಕ್ಕಳ ಪ್ರೀತಿ ನಾನು ಇಲ್ಲಿ ಬಂದಾಗ ನೋಡ್ಬೋದು. ಅವರ ಚಂದ್ರಣ್ಣ ಇರ್ಬೋದು, ಅವರ ಮಿಸಸ್ ಇರ್ಬೋದು, ಅವರ ಸೊಸೆ ಇರ್ಬೋದು, ಪ್ರೀತಿಯಿಂದ ವೃದ್ಧರನ್ನು ಎತ್ತಿ ಒಂದು ಅವರಿಗೆ ತಿನ್ನಿಸುವುದು ನೋಡಿ, ನನ್ನ ಸಣ್ಣ ಮಗುವಿದ್ದಾಗ ವೃದ್ಧರು ಅವರ ಮಕ್ಕಳಿಗೆ ತಿಂಡಿ ತಿನ್ನಿಸಿದ್ರಲ್ಲ, ಆ ನೆನಪು ಅವರಿಗೂ ಆಗಿರ್ಬೋದು. ಅದನ್ನು ನೋಡಿ ನಮಗೂ ಸಹ ಆಯಿತು. ಯಾಕಂದರೆ ನಮ್ಮ ತಂದೆ ತಾಯಿಗಳು ಸಹ ಈ ಸಂದರ್ಭದಲ್ಲಿ ನಾವು ಸಣ್ಣಕ್ಕಿದ್ದಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ದರಿಂದ ಎಲ್ಲರಿಗೂ ಮನವಿಯನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿದರೆ, ಎಲ್ಲ ಮಕ್ಕಳು ಸಹ ನೀವು ಎಷ್ಟೇ ಕಷ್ಟದಿಲ್ಲದಿರು ಸಹ ತಂದೆ ತಾಯಿಗಳನ್ನ ಪ್ರೀತಿಯಿಂದ ಮನೆಯಲ್ಲಿ ನೋಡ್ಕೊಳ್ಳಿ. ಅವರಿಗೆ ಮಗುವಿನ ಬುದ್ಧಿ ಇರುತ್ತೆ. 75-80 ವರ್ಷ ಆದ ಈ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಮಾತ್ರ ಅಂತ ಹೇಳಿ, ಈ ಸಂದರ್ಭದಲ್ಲಿ ನನಗೆಲ್ಲ ಸಮಾಜದ ಎಲ್ಲ ಹಿರಿಯರು ಬಂದಿದ್ದಾರೆ, ಅವರಿಗೂ ಸಮೇತ ಈ ಸಂದರ್ಭದಲ್ಲಿ ನನ್ನ ಜೊತೆ ಬಂದಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಇಂಥ ಒಂದು ಸಂಸ್ಥೆಗಳಿಗೆ ಭೇಟಿ ಕೊಡುವ ಕಾರ್ಯಕ್ರಮ ನಾವು ಕುಂದಾಪುರ ತಾಲೂಕು ಬಿಲ್ಲವ ಸಮಾಜದಿಂದ ಮಾಡ್ತೀವಿ ಅನ್ನೋ ಭರವಸೆಯನ್ನು ಸಹ ಈ ಸಂದರ್ಭದಲ್ಲಿ ಕೊಡ್ತೀನಿ.